ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಏನಂತ ಆಲ್ರೆಡಿ ನಿಮಗೆ ತಮ್ಮಲೆ ನೋಡಿದಾಗಲೇ ಗೊತ್ತಾಗಿರುತ್ತೆ. ಸೊ ಇವತ್ತು ನಾವು ನನ್ನ ಫ್ರೆಂಡ್ ಓನ್ ಸಿಸ್ಟರ್ ಬೀಗ್ರೂಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಮದುವೆ ಇದ್ದಿದ್ದು ಮಂಗಳೂರಿಗೆ ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಬೀಗ್ರೂಟಕ್ಕಾದರೂ ಬೆಂಗಳೂರಲ್ಲಿರೋದು ಬಾರೆ ಅಂತ ತುಂಬ ಹಿಂಸೆ ಮಾಡ್ತಿದ್ಲು. ಸೊ ಅಲ್ಲಿಗೆ ಹೋಗ್ತಿದ್ವಿ. ಆ್ಯಕ್ಚುಲಿ ಇವತ್ತು ಸಂಡೇ ಆಗಿರೋದ್ರಿಂದ ಇಬ್ಬರಿಗೂ ರಜೆ ಇರೋದ್ರಿಂದ ಸೊ ಹೋಗ್ತಾ ಇದ್ದೀವಿ. ನಾನು ಆ್ಯಕ್ಚುಲಿ ಡೌಟ್ ಅಂತ ಹೇಳಿದ್ದೆ, ಯಾಕಂತಂದರೆ ಸೊ ಇವ್ರು ಬಂದರು, ಕಾರೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದರು. ಇಲ್ಲಿಗೆ ಬಿಡಿ. ಚಲೋ. ಸೊ ಇನ್ನೂ ಗಿಫ್ಟ್ ತೊಗೊಳ್ಬೇಕು. ಗಿಫ್ಟ್ ಇನ್ನೂ ತೊಗೊಂಡಿಲ್ಲ. ಗಿಫ್ಟ್ ತೊಗೊಂಡು ಹೊರಡಬೇಕು. ಇಲ್ಲಿ ಹಾಕೋಣ. ಇದೇ ಹಿಂಗೆ ಶ್ಯಾಡೋ ಬರ್ತದೆ ಹಿಂದೆ ಓಕೆ ಓಕೆ ಓಕೆ. ಸೊ ಗಾಯ್ಸ್, ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ತೋರಿಸ್ತೀನಿ. ಸೊ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಸಪೋರ್ಟ್ ಮಾಡಿ. ಸೊ ಬನ್ನಿ, ಏನೇನೆಲ್ಲ ಅಲ್ಲಿ ನಡೆಯುತ್ತೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. 700 ಮೀಟರ್. ಹೆಂಗ್ರಿ ನೀನು ಇಷ್ಟು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟೆ? ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ, ಇಷ್ಟು ಕಡಿಮೆ ಟೈಮಲ್ಲಿ ಇಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದೆ. ಇದು ನನಗಂತೂ ಭಯ ಆಗ್ತಿತ್ತು ಸ್ಟಾರ್ಟಿಂಗ್. ನೀನು ಕಾರ್ ತೊಗೊಳ್ತೀಯ ಅಂದಾಗ, ಹೆಂಗಪ್ಪ ಈ ಟ್ರಾಫಿಕಲ್ಲಿ ಹೆಂಗೆ ಡ್ರೈವ್ ಮಾಡ್ತೀರಾ ನೀವು ಅಂತ. ಇನ್ನೊಂದು 5.6 ಕಿಲೋಮೀಟರ್, 16 ಮಿನಿಟ್ಸ್ ಇದೆ. ಯಾವ್ದಿದು ಪ್ಲೇಸ್ ಅಂತಲ್ಲ ರಾಜ್ಕುಮಾರ್? ಆಡಿಸಿದಂತ ಬೇಸರ ಮಾಡಿ ಆಟ ಮುಗಿಸಿದಂತ ನಡ್ಕೊಂಡ್ ಬರ್ತಾನೆ ರಾಜ್ಕುಮಾರ್. ಅದು ಇದೇ ರೋಡಲ್ಲಿ ನೋಡಲ್ ಫುಲ್ ಬಸ್ ಮುಂದೆ ಹೋದ್ರೆ ಕಾಣಿಸುತ್ತೆ. ಎಲ್ಲ ಗುಡ್ಡಗಳಲ್ವಾ ಬೆಂಗಳೂರು, ನೋಡಲ್ಲ ಫುಲ್ ಎಲ್ಲ ಫುಲ್ ಡೌನು. ಸಂಡೇ ಎಲ್ಲಾದ್ರೂ ಆಪೋಸಿಟ್ ನೋಡ್ತಿದ್ಯಾ? ಓಕೆ ಓಕೆ. ಇಲ್ಲ ಒಂಚೂರು ಮುಂದೆ ಹೋದ್ರೆ ಅಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾರೆ ರಾಜ್ಕುಮಾರ್. ಏನೋ ಓದ್ತಿಲ್ ಇದಕ್ಕೆ ಬಂದಿಲ್ವಾ? ಅದು ಸೀಕ್ರೆಟ್ ಪ್ಲೇಸ್ ಆ ರೂಟ್ ಇದ್ದು ರೆಸ್ಟೋರೆಂಟ್ಗೆ ಬಂದಿದ್ವಲ್ಲ ಹಿಂದೆ ರೋಡ್. ಇನ್ನ 450 ಮೀಟರ್ ರೈಟ್. ಈ ರೋಡಾ? ಅಲ್ಲಿ ಎಂಟ್ರಿ ಆಗಲ್ಲ ಅದು. ನೋಡಿ ಇಲ್ಲಿ ನಡ್ಕೊಂಡ್ ಬರ್ತಾರೆ ಇದೇ ಪ್ಲೇಸ್ ಅಲ್ಲಿ ಆ ಸಾಂಗ್ ಅಲ್ಲಿ. ನೋಡಿ ಇದೇ ಬ್ಯಾಕ್ ಗ್ರೌಂಡ್ ಇದೆಯಲ್ಲ, ಇವಾಗ ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಸಂಡೇ ಎಲ್ಲಾದರೂ ಹೋಗ್ಬೇಕು ಅಂತ ಕೂತ್ಕೊಂಡ್ಬಿಟ್ರೆ ಗಾಯ್ಸ್, ಈ ಟ್ರಾಫಿಕ್ ನೋಡ್ಕೊಂಡ್ಬಿಟ್ರೆ ಮನೇಲಿ ಇರೋದು ಬೆಸ್ಟು ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನನ್ನ ಫ್ರೆಂಡ್ಗೋಸ್ಕರ ಅವ್ಳು ಬೇಜಾರಾಗ್ತದೆ ಅಂತ ಹೋಗ್ತಾ ಇದೆ. ಆ್ಯಕ್ಚುಲಿ ಇಬ್ಬರು ಮನೆಯಲ್ಲೇ ಇದ್ವಿ ಅಂತ. ಎಷ್ಟು ಟ್ರಾಫಿಕ್ ಇದೆ ತೋರಿಸ್ತೀನಿ ಬರೀ, ನಿಮಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ಬೆಂಗಳೂರಿರೋರು ನೋಡ್ತಾ ಇದ್ರಿ ವಿಡಿಯೋಸ್. ಇಷ್ಟು ಟ್ರಾಫಿಕ್ಕು, ಇಷ್ಟು ಚಿಕ್ಕ ರೋಡಲ್ಲ. ಹಿಂಗೆ 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 ಸೊ ನಮಗೆ ಈ ಕಾರಲ್ಲಿ ನಮಗೇನು ಬೆನಿಫಿಟ್ ನಂಗೆ ಇಷ್ಟ ಆಯಿತು ಫಸ್ಟ್ ಅಂತ ಅಂದರೆ, ಇಲ್ಲಿ ಟಿ ವಿ ಇದೆ. ಆರಾಮಾಗಿ ಏನಾದರೂ ರೂಟ್ ಏನಾದ್ರು ಗೊತ್ತಾಗಿಲ್ಲ ಅಂತ ಅಂದರೆ ಇಲ್ಲಿ ನೋಡಿ, ಟಿ ವಿಲೇ ನಾವು ಮ್ಯಾಪ್ ಹಾಕ್ಕೊಂಡು ಈಸಿಯಾಗಿ ಹೋಗ್ಬೋದು. ಆಂಡ್ರಾಯ್ಡ್ ಸಿಸ್ಟಮ್ ಏನೋ ಗೊತ್ತಿಲ್ಲ ರೀ ನಮಗೆಲ್ಲ. ಸೊ ಹೇಳ್ಕೊಡ್ತೀನಿ, ನನಗೆ ಗೊತ್ತಿಲ್ಲ, ಎಲ್ಲ ತಿಳ್ಕೊಳಂತ. ಬೆಲ್ಟಿಂಗ್ ಸರಿಯಾಗಿ ವೈಟ್. ನನಗೆ ಈ ಬೆಲ್ಟ್ ಹಾಕೊಳ್ಬೇಕಂದ್ರೆ ಇರಿಟೇಷನ್ ಗೈಸ್. ಬಟ್ ಸೇಫ್ಟಿ ಮುಖ್ಯ ಅಲ್ವಾ? ಮತ್ತು ಇಲ್ಲಿ ಕ್ಯಾಮ್ರಾ ಕ್ಯಾಪ್ಚರ್ ಆಗಿಬಿಡುತ್ತೆ ಬೆಲ್ಟ್ ಹಾಕಿಲ್ಲ ಅಂದರೆ, ಸಿಗ್ನಲಲ್ಲ. ಸೊ ಹಂಗಾಗಿ ಹಾಕ್ಕೊಳ್ಳೇಬೇಕು. ಮತ್ತು ಇಲ್ಲಿ ತೋರಿಸುತ್ತೆ ನಾವಿಬ್ಬರು ಬೆಲ್ಟ್ ಹಾಕಿಲ್ಲ ಅಂತ ಅಂದರೆ. ಸೊ ಹಂಗಾಗಿ ತೋರಿಸ್ತೀನಿ ಇಲ್ಲಿ ಎಷ್ಟು ಟ್ರಾಫಿಕಲ್ಲಿ ಹೆಂಗೆ ಗಾಡಿ ಓಡಿಸ್ತಿದ್ದಾರೆ ಅಂತ. ಇಷ್ಟು ಟ್ರಾಫಿಕಲ್ಲಿ ಈ ರೀತಿ ಹೋಗ್ಬೇಕು ನಾವು ಅಂತಂದರೆ ಇಷ್ಟು ಕಷ್ಟ. ಇನ್ನು 4.3 ಮೀಟರ್ ರೈಟ್. ಕಿಲೋಮೀಟರ್ ಅದೇ ಇಲ್ಲಿ ಕಿಲೋಮೀಟರ್. ಕಾರ್ ನೋಡೋಕೆ ಸೆಕೆಂಡ್ ಶೋರೂಮು ನಾನು ಶಂಕರ್ ಇಲ್ಲೆಲ್ಲ ಓಡಾಡಿದ್ವಿ. ಇಲ್ಲೆಲ್ಲ ಎಲ್ಲ ಕಡೆ ಓಡಾಡಿ ನೋಡಿ. ಇದು ವೈಟ್ ಬೋರ್ಡ್. ಓಕೆ, ಸೆಕೆಂಡ್ ಶೋರೂಮ್ ವೈಟ್ ಬೋರ್ಡ್. ಸೊ ಇದೆಲ್ಲ ಬಂದಿದ್ರಾ? ಇಲ್ಲ
ಎಲ್ಲ ಇನ್ನು ಮುಂದೆ ಶೋರೂಮ್ಗೆಲ್ಲ ಎಲ್ಲ ಆ ಕಡೆ ಬರೋದು ಎಲ್ಲ ಕಾಸ್ಟ್. ಇನ್ನು 14 ಮಿನಿಟ್ಸಲ್ಲಿ ರೀಚ್ ಆಗಿಬಿಡ್ತೀವಿ. ಸಖತ್ ಬಿಸಿಲಿದೆ ಗಾಯ್ಸ್ ಇವತ್ತು. ನಾನು ಆ್ಯಕ್ಚುಲಿ ಬಿಸಿಲಿರಲ್ಲ, ಬೆಳಗ್ಗೆ ತುಂಬಾ ಮೋಡ ಅನ್ನಿಸ್ತಿತ್ತು ಅಲ್ಲೇನ್ರಿ, ಫುಲ್ ಚಳಿ ಆಗ್ತಿತ್ತು ಮನೇಲಿ ಕುತ್ಕೊಂಡಾಗ. ಹೊರಗಡೆ ಬಂದ ತಕ್ಷಣ ಎಷ್ಟು ಬಿಸಿಲಿದೆ ಗೊತ್ತಾ, ಯಪ್ಪ ಸಖತ್ ಬಿಸಿಲಿದೆ. ಅದಕ್ಕೆ AC ಆನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಸಖತ್ ಶೆಕೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಮಂಗಳೂರು ಸೈಡಲ್ಲಿ ತುಂಬ ವೆರೈಟಿ ಸಕ್ಕತ್ತಾಗಿ ಮಾಡ್ತಾರೆ ಗೈಸ್. ಈ ಫಿಶ್ ವೆರೈಟಿ ಆಗಿರ್ಬೋದು, ನಾನ್ ವೆಜ್, ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಫಿಶ್ ವೆರೈಟಿನೇ ಅಲ್ವಾ ಮಂಗಳೂರು ಸೈಡವರು. ಸೊ ಅವಳಂತೂ ಹಿಂಸೆ ಅಂದರೆ ಹಿಂಸೆ, ಬಾ ನಮ್ಮೂರು ಸ್ಪೆಷಲ್ಲು ಎಲ್ಲ ಮಾಡಿಸಿರ್ತಾರೆ, ಬಾ ಅಂತ ಹಿಂಸೆ ಮಾಡ್ತಿದ್ರು ಗೈಸ್. ಸೊ ಅದಕ್ಕೆ ಸರಿ ಆಯಿತು ಹೋಗೇ ಬಿಡೋಣ ಅಂತ ಹೇಳ್ಬಿಟ್ಟು, ಅಷ್ಟು ಕರೆದಾಗ ಹೋಗದೆ ಇರಬಾರ್ದು, ಯಾರೇ ಆಗಲಿ ಹೋಗಲೇಬೇಕು. ಸೊ ನಾವು ಹೋಗ್ತೀವಿ, ಅಷ್ಟೊಂದು ಪ್ರೀತಿಯಿಂದ ಕರಿಯೋರನ್ನ ನಾವೇನು ಮಾಡೋದಕ್ಕಾಗುತ್ತೆ, ಬೇಜಾರು ಮಾಡಿಸ್ಬಾರ್ದಲ್ವಾ. ಸೊ ಹಾಗಾಗಿ ಸೊ ಗಿಫ್ಟ್ ಕೂಡ ಪ್ಯಾಕ್ ಮಾಡಿಸ್ಕೊಂಡೆ, ಇಲ್ಲಿಂದ ಇಟ್ಟಿನಿ. ರಾಧಾಕೃಷ್ಣ ಫ್ರೇಮ್ ಇರುತ್ತಲ್ಲ, ಸೊ ಅದು ಹೋದ ತಕ್ಷಣವೇ ಫಸ್ಟು ನನಗೆ ಇಷ್ಟ ಆಗಿದೆ ಅದು. ಅಂದ್ರೂ ಬೇರೆವೆಲ್ಲ ನೋಡಿದೆ, ರಾಧಾಕೃಷ್ಣ ಏನೂ ಕೊಡಬೇಕು ಅಂತ. ಸೊ ಅದು ಏನೋ ನನಗೆ ಗೊತ್ತಿಲ್ಲ, ಯಾವುದೇ ಆಗಲಿ ಫಸ್ಟು ನಾನು ಏನಾದರೂ ಒಂದು ಚೂಸ್ ಮಾಡಿದೆ ಅಂದರೆ ಕೊನೆಗೆ ಅದೇ ತೊಗೊಂಡ್ಬಿಡ್ತೀನಿ. ಆಪ್ಷನಲ್ಲಿ ನೋಡ್ತೀನಿ ಬಟ್ ಆಗೋದೇ ಇಲ್ಲ ನನಗೆ. ಆಮೇಲೆ ತೊಗೊಂಡು ಬಂದೆ, ಬೇರೆ ಆಪ್ಷನ್ ಇರಲಿಲ್ಲ. ಆಮೇಲೆ ಗಣಪತಿ ಇತ್ತು, ಅದು ಯಾವ ರೀತಿ ಇತ್ತು ಅಂದರೆ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ತುಂಬಾ ಚೆನ್ನಾಗಿದ್ರು. ಗಣಪತಿಲಿ 3 ಮುಖ ಇತ್ತು, ಈ ಕಡೆ ಸೆಂಟ್ರಲ್ಲಿ. ಅದು ಅಂದ್ಕೊಂಡೆ ಬಟ್ ಬೇಡ, 3 ಮುಖ ಗಣಪತಿ ಕೊಡಬಾರ್ದೇನೋ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೆ ರಾಧಾಕೃಷ್ಣ ತೊಗೊಂಡೆ. ತುಂಬ ಚೆನ್ನಾಗಿ, ಅಂದರೆ ಮಾಮೂಲಿ ಎಲ್ಲ ಫ್ರೇಮ್ಸ್ ಕೊಟ್ಟಿರ್ತಾರಲ್ಲ ಆ ರೀತಿ ಅಲ್ಲ, ವುಡ್ಡಲ್ಲಿ ಮಾಡಿದ್ರು. ವುಡ್ ಫಿನಿಶಿಂಗ್ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು, ನಂಗೆ ಇಷ್ಟ ಆಯಿತು. ಸೊ ಅದನ್ನು ಪ್ಯಾಕ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ ಗೈಸ್, ಗಿಫ್ಟ್. ಅಲ್ಲಿ ಇಟ್ಕೊಂಡಿದ್ದೀನಿ, ಇನ್ನು 10 ಮಿನಿಟ್ಸ್ ರೀಚ್ ಆಗ್ತೀವಿ. ಸೊ ಬನ್ನಿ, ಅಲ್ಲೆಲ್ಲ ಯಾವ ರೀತಿ ಏನೇನೆಲ್ಲ ಮಾಡ್ತಿರ್ತಾರೆ ಎಲ್ಲರೂ. ಹಾಗೆ ನನ್ನ ಫ್ರೆಂಡ್ನ ಇವಳನ್ನ ಆ್ಯಕ್ಚುಲಿ ನಾನು ಏನು ಗೊತ್ತಾ, ಒಂದು 8-9 ಇಯರ್ಸ್ ಆದಮೇಲೆ ಅವಳನ್ನ ಮೀಟ್ ಮಾಡ್ತಿರೋದು. 9 ಇಯರ್ಸ್ ಪಕ್ಕ 9 ಇಯರ್ಸ್ ಮೇಲೆ ಅವಳು ಇವತ್ತು ಡೈರೆಕ್ಟಾಗಿ ಮೀಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಫೋನ್ ಕಾಂಟ್ಯಾಕ್ಟಲ್ಲಿ ಇರ್ತೀವಿ, ಮೆಸೇಜ್ ಎಲ್ಲ ಮಾಡ್ತಿರ್ತೀವಿ, ಫೋನು ಅವಳು ಫ್ರೀ ಇದ್ದಾಗೆಲ್ಲ ಮಾಡ್ತಿರ್ತಾಳೆ. ಮತ್ತು ನಾನು ಬ್ಯುಸಿ ಇರ್ತೀನಿ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಬಿಟ್ಬಿಟ್ಟಿದ್ದು. ಸೊ ಈಗ ಮೀಟ್ ಮಾಡ್ತಾ ಇದ್ದೀವಿ ಅವ್ರ ತಂಗಿ ಮದುವೆಯಲ್ಲಿ ಬೀಗ್ರೂಟದಲ್ಲಿ. 9 ವರ್ಷದ್ದು ಇನ್ನೂ ನಡೀತಾ ಇದೆ ನಮ್ಮ ಫ್ರೆಂಡ್ಶಿಪ್, ಹೀಗೆ ನಡೀತಾ ಇರಲಿ. ಸೊ ಅವಳು ಈ ವ್ಲಾಗ್ ನೋಡ್ತಾಳೆ. ಸೊ 10 ಮಿನಿಟ್ಸ್, ಬನ್ನಿ ಹೋಗೋಣ. ಯಾವತ್ತಾದ್ರೂ ಇಲ್ಲಿ ಝೂಡಿಯೋಗೆ ಹೋಗ್ಬೇಕು ಅಂತ ಅನ್ಕೊಂತೀನಿ ಗೈಸ್. ಇನ್ನು ಮುಂದೆ ಹೋಗಿ ಇನ್ನು 800 ಮೀಟರ್ ಇದೆ. ಆರ್ಜರ್ ಆಯಿಲ್ ಪಾರ್ಟಿ ಒಳಗಡೆ ನಿಲ್ಸಿ ಇದೆ, ಬೇಗ ಬರ್ಬೋದು. ಸೊ ಇದೆ ಗೈಸ್, ಬಂದ್ವಿ. ಕಾಲ್ ಮಾಡಬೇಕು, ಹೊರಗಡೆ ಬರ್ತಾಳ, ನಾನು ಒಳಗಡೆ ಹೋಗ್ಬೇಕೋ ಗೊತ್ತಿಲ್ಲ. ಇಲ್ಲೇ ಸೈಡಿಗೆ ಹಾಕ್ಬಿಡಿ ನೆರಳಿಗೆ. ಯಾವಾಗಲೂ ಬೈತಾರೆ ಗೈಸ್ ಇವರು, ಯಾಕ್ರಿ ಬೈತಾರ? ಒಳ್ಳೆ ನೆರಳಿಗೆ ಜಾಗ ಸಿಕ್ತು ನಮಗೆ. ಗಿಫ್ಟ್ ತಗೊಳ್ಳಿ, ಗಿಫ್ಟ್. ಇದೇ ಪಾರ್ಟಿ ಹಾಲ್. ಇವಾಗ ಹೊರಟ್ವಿ, ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಇವ್ರ ಕೈಲಿ ಗಿಫ್ಟ್ ಕೊಟ್ಟು ಕರ್ಕೊಂಡು ಹೋಗೋದೆ. ಗಾಯ್ಸ್ ಇವಾಗ ಬಂದ್ವಿ, ಕೂತಿದ್ದೀವಿ. ಅವಳು ಬೇರೆ ಇಲ್ಲ, ಹೊರಗಡೆ ಹೋಗಿದ್ದೀನಿ ಅಂದು. ಸೊ ಅವಳಿಗೆ ವೇಟಿಂಗ್. ಎಲ್ಲ ನಯನ ಎಲ್ಲಿದೆ? ನನ್ನ ಫ್ರೆಂಡೇ ಕೇಳಿ ಚೆನ್ನಾಗಿದ್ದಾಳೆ ಅವ್ರ ತಂಗಿ. ಅವಳು ಹಿಂಗೆ ಇರೋದು, ಮಾತಾಡಿದ್ದು.
ಹಾಯ್ ಆರಾಮ್ ನೀವು? ಅವನು ಬರ್ಬೇಕಲ್ಲ ಸೆಲ್ಫಿ ತಗೊಳ್ಳೋಣ. ಇವಳ್ದ ಹೂ ಎಲ್ಲ ಮಂಗಳೂರಲ್ಲಿ ಆಗಿದೆ. ಬಾಬಾ ಇರು ಇನ್ನೊಂದು ಸ್ವಲ್ಪ ಇರು ಅಂತ ಹೇಳ್ತಿದ್ರು. ಅದಕ್ಕೆ ಇಲ್ಲ ಕಣೆ ಟೈಮ್ ಆಗುತ್ತೆ, ನೀನು ಬೇರೆ ಎಲ್ಲ ಹೊರಗಡೆ ಹೋಗ್ಬೇಕು ಅಂತಲ್ಲ, ಅದಕ್ಕೆ ಟೈಮ್ ಆಗುತ್ತೆ. ವೆಜ್ ನಾನ್ ವೆಜ್ ಎರಡೂ ಇದೆ. ಹೊಟ್ಟೆ ತುಂಬ ನಾನ್ ವೆಜ್ ಊಟ ಮಾಡ್ಕೊಂಡು ಹೋಗೋಲ್ಲ ಸರಿ ಆಯಿತು. ಇವಳು ಫೋಟೋ ನೋಡಿ ಹೆಂಗಿದೆ, ಚೆನ್ನಾಗಿದೆ ಅಲ್ಲ. ಈ ಮುದ್ದೆ ತಿನ್ನೋಕ್ಕಾಗಲ್ಲ, ನಂಗೆ ಮುದ್ದೆ ತಿನ್ನೋಕ್ಕಾಗಲ್ಲ. ಅರ್ಧ ಹಾಕ್ತಾರಾ? ಇದು ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ನಿಂಬೆಹಣ್ಣಿದೆ ನೋಡಿ, ಇಲ್ಲಿ ಹಾಕೊಳ್ಳಿ. ಊಟ ಮಾಡ್ಕೊಂಡು ಹೋಗಿ ಎಲ್ಲೋ ಸರ್ ಆಯಿತು. ಆಯ್ತಲ್ಲ, ನಮ್ಮ ಮನೆ ಮಾಡಿರೋ ಥರ ಇಲ್ವಾ? ಎಲ್ಲ ಚೆನ್ನಾಗಿ. ರೋಡೇ ಕಾಣಿಸ್ತಿಲ್ಲ ಅಂತ ಅಪ್ಪಲ್ಲಿ, ಅಪ್ಪ ದೇವ್ರೆ. ಸೊ ಇವಾಗ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹೊರಟಿದ್ವಿ ಗಾಯ್ಸ್. ಹಿಂದಕ್ಕೆ ಬಿಡಬಾರ್ದು. ಸೊ ಇವಾಗ ಊಟ ಎಲ್ಲ ಮಾಡಿಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ. ಊಟ ಎಲ್ಲ ಸಖತ್ತಾಗಿತ್ತು. ಊಟ ಎಲ್ಲ ಇಷ್ಟ ಆಯ್ತಾರೆ? ಚೆನ್ನಾಗಿತ್ತು ಊಟ. ಚೆನ್ನಾಗಿತ್ತು ಊಟ ಎಲ್ಲ. ಏನೇನು ಮಾಡ್ತಿದ್ರಿ? ಮಟನ್ ಸಾಂಬಾರು, ಮತ್ತೆ ಕಬಾಬು, ಚಿಕನ್ ಫ್ರೈ, ಚಿಕನ್ ಚಾಪ್ಸು, ಕುಷ್ಕ, ಆಮೇಲೆ ಬಿರಿಯಾನಿ, ಗೀ ರೈಸು, ಬಿರಿಯಾನಿ, ಗೀ ರೈಸು, ಎಲ್ಲ ವೈಟ್ ರೈಸ್, ಮುದ್ದೆ, ಬೋಟಿ ಮಾಡಿದ್ರು, ಬೋಟಿ ಫ್ರೈ ಎಲ್ಲ ಸಖತ್ತಾಗಿತ್ತು. ಚೆನ್ನಾಗಿ ಮಾಡಿಸಿದ್ರು. ಎಲ್ಲ ಟೇಸ್ಟ್ ಇತ್ತು, ಸಖತ್ತಾಗಿ. ಎಲ್ಲ ಟೇಸ್ಟ್ ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ಮನೇಲಿ ಮಾಡ್ದಂಗೆ ಮಾಡಿದ್ರು ಅಲ್ವಾ? ಕಬಾಬ್ ಎಲ್ಲ ಚೆನ್ನಾಗಿ ಕ್ವಾಲಿಟಿ ಇತ್ತು, ಬೇಯಿಸಿದ್ರು. ಚಿಕನ್ ಎಲ್ಲ ಚೆನ್ನಾಗಿತ್ತು, ಮಟನ್ ಚೆನ್ನಾಗಿತ್ತು. ನಂಗಂತೂ ಫುಲ್ ಹೊಟ್ಟೆ ತುಂಬಿಬಿಟ್ಟಿದೆ. ಮುದ್ದೆ ಸಾಂಬಾರು ಅಂತೂ ಎಕ್ಸಲೆಂಟ್ ಇತ್ತು, ಸಖತ್ತಾಗಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು
ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಎದ್ದು ಏನಾದರೂ ಹೋಗಿ ಅಡುಗೆ ಮಾಡಬೇಕು. ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ, ಏನಪ್ಪ ಕ್ಯಾರೆಟು ಆಮೇಲೆ ಕ್ಯಾಪ್ಸಿಕಮ್ ಇದೆಲ್ಲ ಹಾಕಿ ಅವಲಕ್ಕಿ ಮಾಡ್ಕೊಂಡಿದ್ದೆ. ಸೊ ಇವಾಗ ಮಧ್ಯಾಹ್ನ ಹಿಂಗೆ ಊಟಕ್ಕೆ ಹೋಗಿ ಬಂದ್ವಿ. ಇವಾಗ ನೈಟ್ ಏನಾದರೂ ಮಾಡ್ಕೊಳ್ಬೇಕು. ಓಕೆ, ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ಬಾಯ್ ಬಾಯ್ ಮಾಡಿ. ಬಾಯ್ ಬಾಯ್.